श्रीगुरुभ्यो नमः। हरि ओम। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम पहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुखाभिदः गुरुश्च मध्वनामा मे वरदोऽस्तु निरन्तरं पाणिते करवण्यं प्रचरणो सर्वदा मद्वाक्यसरणीर्भूयात् श्रीमदाचार्यभावक समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च ಗುರೋ ಶ್ರೀ ಪಾದಪಂಕಜೇ. ಅಪರೋಕ್ಷ ಜ್ಞಾನಿಗಳಾಗಿರುವಂತಹ ಜಗನ್ನಾಥದಾಸರು ಹರಿಕಥಾಮೃತ ಸಾರದ ವರ್ಣನೆಯಲ್ಲಿ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿಯವರೆಗೂ ಕರುಣಾಸಂಧಿಯ ಬಗ್ಗೆ ನಾವು ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀವಿ ಯಥಾಶಕ್ತಿಯಾಗಿ. ಇವತ್ತು ವ್ಯಾಪ್ತಿ ಸಂಧಿಯ ಒಂದು ಮೊದಲನೇ ಪದ್ಯದ ಅರ್ಥವನ್ನು ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಇದು ಪ್ರಾರಂಭದಲ್ಲಿರುವಂತಹ ಪಲ್ಲವಿ. ಮೊದಲನೇ ರೂಪದ ವರ್ಣನೆಯನ್ನ ಮಾಡುತ್ತಾರೆ. ಪುರುಷ ರೂಪತ್ರಯ ಪುರಾತನ ಪುರುಷ ಪುರುಷೋತ್ತಮ ಕ್ಷರಾಕ್ಷರ ಪುರುಷ ಪೂಜಿತ ಪಾದ ಪೂರ್ಣಾನಂದ ಜ್ಞಾನಮಯ ಪುರುಷ ಸೂಕ್ತ ಸುಮೇಯ ತತ್ಪುರುಷ ಹೃತ್ ಪುರುಷ ನಿಲಯ ಮಹಾಪುರುಷ ಜಾಂಡಾಂತರದಿ ಬಹಿರದಿ ವ್ಯಾಪ್ತ ನಿರ್ಲಿಪ್ತ. ಇದಕ್ಕೆ ಸುಂದರವಾಗಿರುವಂತಹ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ವ್ಯಾಖ್ಯಾನದ ಅಡಿಯಲ್ಲೇ ನಾವು ಗ್ರಂಥದ ಅಧ್ಯಯನ ಮಾಡಿದಾಗ ನಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಪುರುಷ ಅಂತಂದ್ರೆ ಯಾರು? ಮೊದಲನೇ ಪ್ರಶ್ನೆ. ಪುರುಷ ರೂಪತ್ರಯ ಅಂದ್ರೆ ಏನು? ಪುರುಷ ಅಂದ್ರೆ ಯಾರು? ಪುರು ಅನ್ನೋ ಶಬ್ದಕ್ಕೆ ಪೂರ್ಣಾನಂದಂ ಶನೋತಿ ದದಾತಿ ಇತಿ ಪುರುಷಃ. ಸೃಷ್ಟಿಯ ಪ್ರಾರಂಭದಲ್ಲಿ ವಟಪತ್ರಶಾಹಿಯಾಗಿರುವಂತಹ ಭಗವಂತ ನಾರಾಯಣ ಅಭಿವ್ಯಕ್ತನಾದಂತಹ ಸಂದರ್ಭದಲ್ಲಿ ಆ ಅಭಿವ್ಯಕ್ತನಾಗುವಂತಹ ಏನು ರೂಪ ಇದೆ ಅಲ್ಲ, ಆ ವಾಸುದೇವ ಇದ್ದಾನಲ್ಲ, ಅವನನ್ನ ಪುರುಷ ಅಂತ ಕರೀತಾ ಇದ್ದಾರೆ. ಈ ಪುರುಷನ ರೂಪಗಳು ಮೂರು. ಯಾವುದು ಮೂರು ರೂಪ ಅಂತ ಕೇಳಿದ್ರೆ, ಒಂದು ಮಹತ್ತತ್ವ ಪ್ರವಿಷ್ಟವಾಗಿರುವಂಥದ್ದು, ಇನ್ನೊಂದು ಅಂಡಕರ್ಪರ ಪ್ರವಿಷ್ಟವಾದಂಥದ್ದು, ಮೂರನೆಯದ್ದು ಸರ್ವಜೀವರಲ್ಲಿ ಪ್ರವಿಷ್ಟವಾಗಿರುವಂಥದ್ದು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಅನ್ನುವಂತಹ ಮೂರು ರೂಪಗಳು ಮೂರು ರೂಪದಿಂದ, ಅಂದ್ರೆ ಈ ಮೂರು ರೂಪದಿಂದ ಭಗವಂತ ಬ್ರಹ್ಮದೇವರು ಮತ್ತು ರುದ್ರದೇವರು ಇವರಲ್ಲಿ ನಿಂತು ಭಗವಂತ ಶಿವರೂಪ ಶಿವನಲ್ಲಿ, ಬ್ರಹ್ಮ ರೂಪದಿಂದ ಬ್ರಹ್ಮದೇವರಲ್ಲಿ ಇದ್ದು ಭಗವಂತ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡುತ್ತಾನೆ. ವಿಷ್ಣುಸ್ತುತ್ರೀಣಿ ರೂಪಾಣಿ ಪುರುಷಸ್ಯ ಮಹಾತ್ಮನಃ ಪ್ರಥಮಂ ಮಹತ ಸೃಷ್ಟ್ವಾ ದ್ವಿತೀಯಂ ತ್ವಂಡ ಸಂಸ್ಥಿತಂ ತೃತೀಯಂ ಸರ್ವಭೂತಸ್ಥಂ ತಾನಿ ಜ್ಞಾತ್ವಾ ವಿಮುಚ್ಯತೆ. ಭಾಗವತದಲ್ಲಿ ಬಂದಿರುವಂತಹ ಅತ್ಯದ್ಭುತವಾದ ಒಂದು ವಿವರಣೆಯನ್ನು ಕೊಡ್ತಾ ಇದೆ. ಪುರುಷ ರೂಪತ್ರಯ, ಪುರುಷ ಅಂದ್ರೆ ಭಗವಂತ, ಪುರುಷ ರೂಪತ್ರಯ ಅಂತ ಯಾವುದು ಅಂತ ಹೇಳಿದ್ರು. ಅಂತಹ ಪರಮಾತ್ಮ ಏನಿದ್ದಾನಲ್ಲ, ಅವನು ಪುರುಷ ಪುರಾತನ ಪುರುಷ. ಇವನಿಗೆ ಪುರಾತನ ಪುರುಷ ಅಂತ ಕರೀತಾರೆ. ಕಾರಣ ಏನು ಅಂದ್ರೆ, ಯಾರು ಇಲ್ದಾಗ, ಅಂದ್ರೆ ಬ್ರಹ್ಮಾಂಡದ ಪ್ರಾರಂಭದಲ್ಲಿ ಆವಾಗ್ಲೂ ಭಗವಂತ ಇರ್ತಾನೆ. ಬ್ರಹ್ಮಾಂಡ ಎಲ್ಲ ನಾಶ ಆಗಿ ಹೋದಾಗ್ಲೂ ಭಗವಂತ ಇರ್ತಾನೆ. ಸೃಷ್ಟಿಯ ಪ್ರಾರಂಭದಲ್ಲಿ ಅನಿರುದ್ಧಾದಿ ರೂಪಗಳ ಅಭಿವ್ಯಕ್ತಕ್ಕಿಂತ ಮುಂಚೆ ಪೂರ್ವದಲ್ಲಿ ವಾಸುದೇವ ರೂಪದಿಂದ ಇರ್ತಾನೆ ಭಗವಂತ. ಅದಕ್ಕೆ ಇವನನ್ನ ಪುರಾತನ ಪುರುಷ, ಬರೇ ಪುರುಷ ಅಲ್ಲ. ಬರೇ ಪುರುಷ ಸಾಮಾನ್ಯವಾಗಿ ನಾವು ಕರೆಯುವಂಥದ್ದು. ಆದರೆ ಭಗವಂತನ ವೈಶಿಷ್ಟ್ಯತೆ ಪುರುಷನೂ ಹೌದು, ಪುರಾತನ ಪುರುಷನೂ ಹೌದು. ಅಂತಹ ವಾಸುದೇವ ಪುರುಷೋತ್ತಮ, ಅಂದ್ರೆ ಲಕ್ಷ್ಮೀದೇವಿಯಿಂದ ಮೊದಲುಗೊಂಡು ತೃಣಜೀವಿ ಪರ್ಯಂತರವಾಗಿ ಎಲ್ಲರಲ್ಲೂ ಉತ್ತಮನಾಗಿರುವಂಥವನು. ಪುರುಷ
ಪುರಾತನ ಪುರುಷ ಮತ್ತು ಪುರುಷೋತ್ತಮ, ಈ ಎಲ್ಲ ಲಕ್ಷಣಗಳು ಭಗವಂತನಲ್ಲಿರುವಂಥದ್ದು. ಇಷ್ಟೇ ಅಲ್ಲ, ಬ್ರಹ್ಮಶಿವ ಸುರೇಶಾದ್ಯ ಶರೀರಕ್ಷಣ, ಎಲ್ಲಾ ದೇವತೆಗಳನ್ನ ಜೀವಿಗಳನ್ನ ಕ್ಷಣ ಕ್ಷಣಕ್ಕೆ ಎಲ್ಲ ಕಡೆ ನಿಂತು ರಕ್ಷಣೆ ಮಾಡುವಂತವನು ಭಗವಂತ. ತತ್ಪರೋ ಹರಿಹಿ, ಅವನನ್ನ ಹರಿ ಅಂತ ಕರೀತಾ ಇದ್ದಾರೆ. ವಿಷ್ಣು ತತ್ವರ್ಣೀಯದಲ್ಲಿ ಆಚಾರ್ಯ ಹೇಳಿರುವಂತಹ ಮಾತು, ಕ್ಷರ ಮತ್ತು ಅಕ್ಷರ. ಭಗವದ್ಗೀತೆಯನ್ನ ಕೇಳಿರೋರಿಗೆ ಚೆನ್ನಾಗಿ ಗೊತ್ತಾಗತ್ತೆ. ಕ್ಷರಾಕ್ಷರಗೇವತ ಅಂತ ಇದೆ 15ನೇ ಅಧ್ಯಾಯದಲ್ಲಿ. ಅದನ್ನೆಲ್ಲ ಇಲ್ಲಿ ತಗೊಂತಾರೆ. ಪುರುಷ ಪುರುಷೋತ್ತಮ ಕ್ಷರಾಕ್ಷರ ಪುರುಷ ಪೂಜಿತ ಪಾದ ಪೂರ್ಣಾನಂದ ಜ್ಞಾನಮಯ. ಅಂದ್ರೆ ರಮಾದೇವಿಯಿಂದ ಮೊದಲುಗೊಂಡು ಎಲ್ಲ ದೇವತೆಗಳು ತೃಣಜೀವಿ ಪರ್ಯಂತರವಾಗಿ ಭಗವಂತನನ್ನ ಆರಾಧನೆ ಮಾಡ್ತಾರೆ, ಅವನನ್ನ ಪೂಜಾ ಮಾಡ್ತಾರೆ. ಯಾಕೆ? ಪೂರ್ಣಾನಂದಮಯ, ಪೂರ್ಣವಾದ ಆನಂದವನ್ನ ಹೊಂದಿರುವಂಥವನು ಭಗವಂತ. ಜ್ಞಾನ ಆನಂದವೇ ಶರೀರವಾಗಿ ಉಳ್ಳಂಥವನು ಆನಂದಮಯ. ಅಂತಹ ಪುರುಷ ಸೂಕ್ತ ಸುಮೇಯ, ಅಂದ್ರೆ ಪುರುಷ ಸೂಕ್ತವೇ ಮೊದಲಾದ ಎಲ್ಲ ವೇದ ರಾಶಿಗಳಿಂದ, ಸಕಲ ಛಂದೋಭಯದ್ಧವಾದ ರಾಶಿಗಳಿಂದ, ಅಕ್ಷರಗಳಿಂದ ಪ್ರತಿಪಾದ್ಯನಾದಂಥವನು ಭಗವಂತ. ವೇದ ಸೂಕ್ತಕ್ಕೆ ಪುರುಷ ಸೂಕ್ತ ಸಾಂಕೇತಕವಾಗಿರುವಂಥದ್ದು. ಅಂದ್ರೆ ಪುರುಷ ಸೂಕ್ತ ಭಗವಂತನನ್ನ ವಿಶೇಷವಾಗಿ ಕೊಂಡಾಡ್ತಾ ಇದೆ. ನಮೋಸ್ತು ನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷ ಶಿರೋರುವಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಅಂತ ಹೇಳ್ತದೆ. ಜೊತೆಗೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ್, ಅಲ್ಲೂ ಆ ಪುರುಷ ಶಬ್ದವನ್ನು ಬಳಸಿದ್ದಾರೆ. ವೇದದಲ್ಲಿ ಬಂದಿರುವಂಥದ್ದು. ಋಗ್ವೇದ ಸ್ಪಷ್ಟವಾಗಿ ಭಗವಂತನ ಅತ್ಯದ್ಭುತವಾದ ರೂಪವನ್ನು ವರ್ಣನೆ ಮಾಡ್ತಾ ಇದೆ. ಇಂತಹ ಭಗವಂತನಲ್ಲಿ 14 ಲೋಕಗಳಿದ್ದಾವೆ. ಪುರುಷ ಸೂಕ್ತ ಸುಮೇಯ ತತ್ತತ್ ಪುರುಷ, ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ. ತತ್ತತ್ ಪುರುಷ ಅಂದ್ರೆ ತ್ರಿವಿಧ ಜೀವರಿದ್ದಾರೆ, ಅವರಲ್ಲಿ ವಾಯುದೇವರಿದ್ದಾರೆ, ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಭಗವಂತ ಇದ್ದಾನೆ. ಹೃತ್ಪುಷ್ಕರ ನಿಲಯ ಅಂದ್ರೆ ಜೀವಿಗಳ ಹೃದಯ ಅಂತ ಏನು ಹೇಳ್ತೀವೋ ಆ ಹೃದಯದಲ್ಲಿ ಪುಷ್ಕರ ಅಷ್ಟದಳ ಕಮಲದಲ್ಲಿ ನಿಲಯ ವಾಸ ಮಾಡ್ತಾ ಇದ್ದಾನೆ. ರಮಾದೇವಿಯ ಒಂದು ಸನ್ನಿಧಾನ, ಭಗವಂತ ಅಲ್ಲಿ ಕೂತು ಅನುಗ್ರಹವನ್ನ ಮಾಡ್ತಾನೆ. ಯಾರ್ಯವನು? ಮಹಾಪುರುಷ ಅಂದ್ರೆ ಎಲ್ಲರಲ್ಲಿ ನಿಂತು ಕೆಲಸ ಮಾಡಿಸುವಂಥವನು. ಜೊತೆಗೆ ಅಜಾಂಡಾಂತರದಿ ಅಂದ್ರೆ ಬ್ರಹ್ಮಾಂಡ ಕರ್ಪರದಲ್ಲೇನು ಮತ್ತು ಇನ್ನೊಂದು ರೂಪದಿಂದ ಒಳಗೇನು, ಅಂದ್ರೆ ಹೊರಗೂ ಇದ್ದಾನೆ ಭಗವಂತ, ಒಳಗೂ ಇದ್ದಾನೆ. ವೇದ ಹೇಳ್ತದಲ್ಲ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಅದನ್ನಿಲ್ಲಿ ತೋರಿಸ್ತಾ ಇದ್ದಾರೆ ಜಗನ್ನಾಥದಾಸರು. ಒಳಗೂ ಇದ್ದಾನೆ ಭಗವಂತ, ಹೊರಗೂ ಇದ್ದಾನೆ. ನವಾವರಣಗಳಿದ್ದಾವೆ. ಎಷ್ಟು ಸುಂದರವಾಗಿ ಹೇಳ್ತದೆ ಅಂದ್ರೆ, ಜಲ ಅಂದ್ರೆ ನೀರು, ಅಗ್ನಿ, ವಾಯು, ಆಕಾಶ, ಅಹಂಕಾರ ತತ್ವ, ಮಹತ್ತತ್ವ, ತಮೋ ಆವರಣ, ರಜೋ ಆವರಣ, ಸತ್ವಾವರಣ, 9 ಆವರಣಗಳಿದ್ದಾವೆ. ಮತ್ತೆ ಭಗವಂತ ವ್ಯಾಪ್ತನಾಗಿದ್ದಾನೆ, ಎಲ್ಲಾ ಕಡೆ ಇದ್ದಾನೆ ಭಗವಂತ. ನಿರ್ಲಿಪ್ತ, ಇಷ್ಟೆಲ್ಲ ಆವರಣದಲ್ಲಿದ್ರೂ ಭಗವಂತ ಪುರುಷ ಜಾಂಡಾಂತರದಿ ಬಹಿರದಿ ವ್ಯಾಪ್ತ ನಿರ್ಲಿಪ್ತ, ವ್ಯಾಪ್ತನಾಗೂ ಇದ್ದಾನೆ, ನಿರ್ಲಿಪ್ತನಾಗೂ ಇದ್ದಾನೆ. ಇದಿಷ್ಟು ಮೇಲ್ನೋಟಕ್ಕೆ ಕಾಣುವಂತ ಅರ್ಥ. ಒಟ್ಟಾರೆ ತಾತ್ಪರ್ಯ ಏನು? ಈ ಪದ್ಯದಲ್ಲಿ ನಾವು ತಿಳಿಯುವಂತಹ ಒಂದು ವಿಶಿಷ್ಟವಾದ ಗುಣ ಏನು, ಭಗವಂತನ ಮಹಿಮೆ ಏನು ಅಂತ ಕೇಳಿದ್ರೆ, ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಭಗವಂತ ಅವನನ್ನ ಪುರುಷ ಪುರುಷ ಅಂತ ಕರೀತಾರೆ. ವಾಸುದೇವ ರೂಪಿ ಭಗವಂತ. ಭಗವಂತ ಮಹತ್ತತ್ವದಲ್ಲೂ ಇದ್ದಾನೆ, ಅಹಂಕಾರ ತತ್ವದಲ್ಲೂ ಇದ್ದಾನೆ. ಸಾಕ್ಷಾತ್ತಾಗಿ ತಾನು ನಿಂತು ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಸ್ಥಿತಿ ಲಯ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಸೃಷ್ಟಿಯಾದಿ ಅಷ್ಟಕರ್ತೃತ್ವವನ್ನು ಮಾಡಿಸ್ತಾನೆ. ಎಲ್ಲರಿಗಿಂತಲೂ ಮೊದಲಿದ್ದಾನೆ, ಎಲ್ಲರೂ ಹೋದ ಮೇಲೂ ಇರ್ತಾನೆ. ಲಕ್ಷ್ಮೀದೇವಿಗಿಂತಲೂ ಪುರಾತನಾದ ಆದನಂಥವನು ಭಗವಂತ. ಅದನ್ನೇ ಹೇಳಿದ್ರು, ಪುರುಷ ಪುರಾತನ ಪುರುಷ ಮತ್ತು ಪುರುಷೋತ್ತಮ.
ಎಲ್ಲ ಜೀವಿಗಳಲ್ಲಿದ್ದಾನೆ, ದೇವತೆಗಳಲ್ಲಿದ್ದಾನೆ, ಬ್ರಹ್ಮಾದಿ ಲಕ್ಷ್ಮೀದೇವಿಯಿಂದ ಮೊದಲುಗೊಂಡು ತೃಣಜೀವಿ ಪರ್ಯಂತರವಾಗಿ ಎಲ್ಲ ಕೆಲಸಗಳನ್ನ ಮಾಡಿಸ್ತಾನೆ. ಬ್ರಹ್ಮಾಂಡದ ಒಳಗಿದ್ದಾನೆ, ಹೊರಗಿದ್ದಾನೆ. ನೋಡ್ರಿ, ಭಗವಂತನ ಅತ್ಯದ್ಭುತವಾದ ಈ ಮಹಿಮೆಯನ್ನ ಬಹಳ ಚೆನ್ನಾಗಿ ಚಿಂತನೆ ಮಾಡಬೇಕು. ಪುರುಷಃ ಪರಮಾತ್ಮಜೋ ಬ್ರಹ್ಮ ನಾರಾಯಣಃ ಪರಃ. ಶ್ರುತಿಯಿಂದ ಸಿದ್ಧವಾಗಿರುವಂಥದ್ದು ಪುರುಷ ಒಂದು ರೂಪದಿಂದ ನಮ್ಮೆಲ್ಲರ ಶರೀರದಲ್ಲಿರ್ತಾನೆ ಭಗವಂತ. ಯಾಕಿರ್ತಾನೆ? ವಾಯುದೇವರಿದ್ದಾರೆ ಅಂತಿರ್ತಾನೆ ಭಗವಂತ. ಯಾವಾಗ ವಾಯುದೇವರು ಈ ಶರೀರವನ್ನ ಬಿಟ್ಟು ಹೋಗ್ತಾರೋ ಅವಾಗ ಭಗವಂತ ಹೋಗಿಬಿಡ್ತಾನೆ. ಅದಕ್ಕೆ ಬಹಳ ಸುಂದರವಾಗಿ ಮಹತ್ತತ್ವಂ ತಥೋ ವಿಷ್ಣು ಸೃಷ್ಟವಾನ್ ಬ್ರಹ್ಮಣಸ್ತನುಂ. ಮಹತ್ತತ್ವ ಅಂತ ಅಂದ್ಕೊಳ್ಳೆ ಬ್ರಹ್ಮದೇವರು ಅಂತ ನೆನಪಾಗಬೇಕು. ಮಹತ್ತತ್ವ ಅದು ಬಹಳ ಮಹತ್ವವಾಗಿರುವಂಥದ್ದು. ಚಿದಾನಂದ ಶರೀರಸ್ತು ಪ್ರವಿಷ್ಟಾಂಡೋ ಹರಿಸ್ವಯಂ ಅಂತ ಹೇಳಿದ ಹಾಗೆ ಏಕಾದಶ ತಾತ್ಪರ್ಯದಲ್ಲಿ ಸಜೀವಾನಾಮ ಭಗವಾನ್ ಪ್ರಾಣಧಾರಣ ಹೇತುತಃ. ಐತರೆಯ ಭಾಷ್ಯದಲ್ಲೂ ಆಚಾರ್ಯ ಹೇಳಿರುವಂತಹ ಮಾತು, 3 ರೂಪದಲ್ಲಿ ಇದ್ದು ವಿಶೇಷವಾಗಿ ಭಗವಂತ ಎಲ್ಲ ಕಡೆ ವ್ಯಾಪಿಸಿ ಎಲ್ಲರನ್ನೂ ನಿಯಮನ ಮಾಡ್ತಾನೆ. ಯಾರೋ ಒಬ್ಬರನ್ನು ನಿಯಮನ ಮಾಡೋದಲ್ಲ, ಯಾವಾಗೋ ಒಂದ್ ಸಮಯದಲ್ಲಿ ಇರೋದಲ್ಲ. ಬ್ರಹ್ಮಾಂಡದ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಇದಿಷ್ಟೂ ಅರ್ಥವನ್ನ ಬರುವ ಹಾಗೆ ನಮ್ಮ ಜಗನ್ನಾಥದಾಸರು ಬಹಳ ಸುಂದರವಾಗಿ ಒಂದೇ ಮಾತಿನಲ್ಲಿ ಹೇಳಿದ್ರು. ಪುರುಷ ಜಾಂಡಾಂತರದಿ ಬಹಿರದಿ ವ್ಯಾಪ್ತ ಮತ್ತು ನಿರ್ಲಿಪ್ತ. ಇಷ್ಟೆಲ್ಲ ಮಾಡಿದ ಮೇಲೆ ಏನಾದ್ರೂ ಬಹಳ ಕಷ್ಟ ಆಗಿದನ ಅಥವಾ ಬಹಳ ಸುಸ್ತಾಯ್ತಾ ಅಂತ ಕೇಳಿದ್ರೆ ಯಾರಾದ್ರೂ ಭಗವಂತನಿಗೆ ಯಾವ ವಿಕಾರಾದಿಗಳಿಲ್ಲ. ಕಾರಣ ಹಿಂದೆ ಹೇಳದಾಗಿ ಇದೇ ಪದ್ಯದಲ್ಲಿ ಸಚ್ಚಿದಾನಂದ ಮೂರ್ತಿಯಾಗಿರುವಂಥವನು ಭಗವಂತ, ಜ್ಞಾನಾನಂದಮಯನಾಗಿರುವಂಥವನು, ಪುರುಷೋತ್ತಮನಾಗಿರುವಂಥವನು, ಪುರಾತನನಾಗಿರುವಂತಹ ಪುರುಷ ಆಗಿರುವಂಥವನು, ಎಲ್ಲರಿಂದ ನಿಯಮನ ಮಾಡುವಂಥವನು, ಎಲ್ಲರನ್ನು ನಿಯಮನ ಮಾಡುವಂಥವನು. ಅಂತಹ ಭಗವಂತ ಷಡ್ಗುಣೈಶ್ಚರ್ಯ ಸಂಪನ್ನನಾಗಿರುವಂಥವನು. ಜೀವರಿಗೆ ಅವರ ಕರ್ಮ ಫಲಕ್ಕೆ ಅನುಗುಣವಾಗಿ ಫಲವನ್ನ ನೀಡುವಂತಹ ಕರುಣಾ ಹೃದಯದಂತವನು ಭಗವಂತ. ಕರುಣಾ ಸಮುದ್ರ, ಹಿಂದೆ ಕರುಣಾ ಸಂಧಿಯಲ್ಲಿ ನೋಡಿದ್ದೇವಿ. ಅಂತಹ ಭಗವಂತನನ್ನ ಯಾರು ಈ ರೀತಿಯಾಗಿ ತಿಳಿದು ಉಪಾಸನೆ ಮಾಡ್ತಾರೋ ಅವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ ಈ ಪದ್ಯದಲ್ಲಿ ಜಗನ್ನಾಥದಾಸರು.